ಇತಿಹಾಸದ ಮೌನ ಸಾಕ್ಷಿಯಾಗಿ ನಿಂತಿರುವ ಈ ಬೇಕಲ್ ಕೋಟೆಯನ್ನು ಸುಮಾರು 1650ರಲ್ಲಿ ಕೆರದಿ ಸಂಸ್ಥಾನದ ಪ್ರಸಿದ್ಧ ಅರಸರಾದ ಶಿವಪ್ಪ ನಾಯಕರು ನಿರ್ಮಿಸಿದರು. ಜಗತ್ತಿನಾದ್ಯಂತ ಕಪ್ಪು ಚಿನ್ನ ಎಂದೇ ಪ್ರಸಿದ್ಧಿಯಾಗಿದ್ದ ಮೆಣಸಿನ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿದ್ದ ಈ ಕರಾವಳಿಯನ್ನು ವಿದೇಶಿ ಆಕ್ರಮಣಕಾರರಿಂದ ರಕ್ಷಿಸಲು ಮತ್ತು ಕನ್ನಡ ಸಾಮ್ರಾಜ್ಯದ ಆರ್ಥಿಕ ಏಕಸ್ವಾಮ್ಯವನ್ನು ಕಾಪಾಡಲು ಶಿವಪ್ಪ ನಾಯಕರು ಈ ಬೇಕಲ್ ಕೋಟೆಯನ್ನು ಅತ್ಯಂತ ಚಾಣಾಕ್ಷತನದಿಂದ ನಿರ್ಮಿಸಿದರು. ಕಾಲ ಬದಲಾದಂತೆ 1763ರಲ್ಲಿ ಹೈದರಾಲಿ ಈ ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ಬೇಕಲ್ ಕೋಟೆಯು ಮೈಸೂರು ಸಾಮ್ರಾಜ್ಯದ ಸುಪರ್ದಿಗೆ ಬಂತು. ನಂತರ ಬಂದ ಟಿಪ್ಪು ಸುಲ್ತಾನ್ ಈ ಕೋಟೆಯ ಭೌಗೋಳಿಕ ಮತ್ತು ಮಿಲಿಟರಿ ಪ್ರಾಮುಖ್ಯತೆಯನ್ನು ಅರಿತು ಇದನ್ನು ತನ್ನ ದಕ್ಷಿಣ ಭಾರತದ ದಂಡಯಾತ್ರೆಗಳಿಗೆ ಅತ್ಯಂತ ಪ್ರಮುಖ ರಕ್ಷಣಾ ನೆಲೆಯಾಗಿ ಪರಿವರ್ತಿಸಿದನು. ಸಾವಿರದ 1799ರಲ್ಲಿ ಟಿಪ್ಪು ಸುಲ್ತಾನನ ಪತನದ ನಂತರ ಈ ಕೋಟೆ ಬ್ರಿಟಿಷರ ವಶವಾಯಿತು. ಬ್ರಿಟಿಷರ ಕಾಲದಲ್ಲಿಯೂ ಇದು ದಕ್ಷಿಣ ಕೆನರಾ ಅಂದರೆ ಕರ್ನಾಟಕದ ಕರಾವಳಿ ಜಿಲ್ಲೆಯ ಭಾಗವಾಗಿಯೇ ಇತ್ತು. ಆದರೆ 1956ರ ರಾಜ್ಯಗಳ ಮರು ವಿಂಗಡಣೆಯ ಸಂದರ್ಭದಲ್ಲಿ ಭೌಗೋಳಿಕ ಕಾರಣಗಳಿಂದಾಗಿ ಈ ಕಾಸರಗೋಡು ಜಿಲ್ಲೆಯು ಕೇರಳ ರಾಜ್ಯಕ್ಕೆ ಸೇರ್ಪಡೆಯಾಯಿತು. ರಾಜಕೀಯ ಗಡಿಗಳು ಬದಲಾಗಿ ಇಂದು ಬೇಕಲ್ ಕೋಟೆ ಕೇರಳದಲ್ಲಿ ಇದ್ದರೂ ಇಲ್ಲಿನ ಮಣ್ಣಿನಲ್ಲಿ ಕನ್ನಡದ ಸುಗಂಧವಿದೆ. ಕಾಸರಗೋಡಿನ ಜನರ ಭಾಷೆ, ಯಕ್ಷಗಾನದಂತಹ ಕಲೆ ಮತ್ತು ಸಂಸ್ಕೃತಿ ಇಂದಿಗೂ ಕನ್ನಡಿಗರ ಅಸ್ಮಿತೆಯನ್ನು ಜೀವಂತವಾಗಿಟ್ಟಿವೆ. ರಾಜಕೀಯವಾಗಿ ಕೇರಳದಲ್ಲಿದ್ದರೂ ಸಾಂಸ್ಕೃತಿಕವಾಗಿ ಕರ್ನಾಟಕದ ಹೃದಯಕ್ಕೆ ಹತ್ತಿರವಾಗಿರುವ ಬೇಕಲ್ ಕೋಟೆ ಸಾಮ್ರಾಜ್ಯಗಳ 7 ಬೀಳಿಗೆ ಇಂದಿಗೂ ಮೌನ ಸಾಕ್ಷಿ.